ನಮ್ಮ ಮಂಡ್ಯದ ಮಾಧ್ಯಮದ ಪ್ರತಿನಿಧಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ತಾವೆಲ್ಲರೂ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರ. ಈ ಪತ್ರಿಕಾಗೋಷ್ಠಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಚಳಿಗಾಲದ ಒಂದು ಅಧಿವೇಶನದಲ್ಲಿ ಕೊನೆಯ ದಿನಗಳಲ್ಲಿ ನಮಗೆ ಈ ವಿ.ಬಿ. ರಾಮ್ಜಿ ಹೊಸ ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅದರ ಕುರಿತು ಒಂದಷ್ಟು ಅಂಶಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಇದು ಯಾವ ರೀತಿ ನಮ್ಮ ಗ್ರಾಮೀಣ ವಾತಾವರಣ, ಗ್ರಾಮ ಒಂದು ಆರ್ಥಿಕತೆಯನ್ನು ಯಾವ ರೀತಿ ಬಲಪಡಿಸ್ತದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ಒಂದು ಪ್ರೆಸ್ ಮೀಟಿಂಗನ್ನು ಕರೆದಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಒಂದು ಇತಿಹಾಸದಲ್ಲೇ ಗ್ರಾಮೀಣ ಮಟ್ಟದ ಒಂದು ಏನು ವ್ಯವಸ್ಥೆ ಇದೆ, ಆರ್ಥಿಕ ವ್ಯವಸ್ಥೆ, ಅದನ್ನ ಬಲಪಡಿಸುವಂಥದ್ದು ಪ್ರತಿಯೊಬ್ಬರ ಒಂದು ಗುರಿಯಾಗಿತ್ತು. ಹಿಂದೆ ಮೈಸೂರು ಸಂಸ್ಥಾನ ಇರ್ಬೋದು, ಪ್ರಸ್ತುತ ಕರ್ನಾಟಕ ರಾಜ್ಯ ಇರ್ಬೋದು, ಇಡೀ ದೇಶದಲ್ಲೇ ಭಾರತದಲ್ಲೇ ಯಾವಾಗಲೂ ಸಹ ರೈತರ ಸಬಲೀಕರಣಕ್ಕಾಗಿ ಸಮಸ್ತ ಭಾರತೀಯರು ಮತ್ತು ಭಾರತೀಯ ಸಮಾಜ ನಿಂತಿದೆ. ಅದಕ್ಕೆ ತಕ್ಕ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ. ಕಾಲಕ್ಕೆ ತಕ್ಕ ಒಳ್ಳೊಳ್ಳೆ ಯೋಜನೆಗಳನ್ನು ಅವರು ರಚಿಸಿ ನಂತರ ಅದನ್ನ ಅನುಷ್ಠಾನ ಮಾಡ್ತಾ ಈ ಒಂದು ರೈತರಿಗೆ ಹೋರಾಟಕ್ಕೆ, ಅವರ ಒಳ್ಳೆತನಕ್ಕೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಹಜವಾಗಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಲ್ಲಿ ಮತ್ತು ಕಾಲಾನುಕಾಲಕ್ಕೆ ಯೋಜನೆಗಳನ್ನು ಪಾರದರ್ಶಕತೆ ಮತ್ತು ಪರಿಣಾಮ ತರುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಿಗೆ ಅಗತ್ಯ ಪರಿಷ್ಕರಣೆ ತರುವುದು ಅವಶ್ಯಕವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಮನ್ರೇಗಾ ಇವತ್ತು ವಿ.ಬಿ. ರಾಮ್ಜಿ ಆಗಿ ಅದು ಪರಿವರ್ತನೆ ಆಗಿದೆ. ಈಗಾಗಲೇ ಹೇಳಿದ್ದೀನಿ, ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ಆ ಒಂದು ಮಟ್ಟದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಬರೀ ಅದೇ ಒಂದೇ ಒಂದು ಅಂದರೆ ಕೃಷಿ ಮೇಲೆ ಅವಲಂಬಿಸುವಂಥದ್ದು ಒಂದು ವ್ಯವಸ್ಥೆಗಾಗಿ ನಾವು ಅವಲಂಬಿಸೋದು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ನಮಗೆ ಅಂದರೆ ಹಿಂದೆನೂ ಕೂಡ ಅನೇಕ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಇಲ್ಲಿ ಒಂದು ಸ್ಥಿರತೆ ಮತ್ತು ಅದರ ಪ್ರೊಡಕ್ಟಿವಿಟಿ ದೃಷ್ಟಿಯಲ್ಲಿ ಮತ್ತು ಜೀವನೋಪಾಯ ದೃಷ್ಟಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದಿದ್ದಾರೆ. ಹಿಂದೆ UPA ಒಂದು ಸರ್ಕಾರ 2004ರಿಂದ 2014ವರೆಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಮನ್ರೇಗಾವನ್ನು ತಂದಿದ್ದರು. ಇದು ಒಂದು ಪರಿಹಾರ ಚರಿತ ಒಂದು ಮಾದರಿ. ಜೊತೆಗೆ ಇದು ಅಂದಿನ ಕಾಲದಲ್ಲಿ ಅವರು ಆ ಒಂದು ಸರ್ಕಾರ ಇದು ಸೂಕ್ತ ಅಂತ ಅನಿಸ್ಕೊಂಡು ಅವರು ಒಂದು ಇದು ಅನುಷ್ಠಾನ ಮಾಡಿದ್ರು. ನಿಜಕ್ಕೂ ಇದನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೂ ಕೂಡ 18 ತಿಂಗಳು ಇದು ಅನೇಕ ದಿಶಾ ಮೀಟಿಂಗ್ಗಳಿರ್ಬೋದು, ಸಭೆಗಳು ನಡೆಸೋ ಸಂದರ್ಭದಲ್ಲಿ ಮತ್ತು ಇದರದ್ದೇ ನಿರ್ದಿಷ್ಟವಾಗಿ ಒಂದು ಪರಿಶೀಲನೆ ಸಭೆ ನಡೆಸುವಂಥ ಸಮಯದಲ್ಲಿ ನಮಗೆ ಗೊತ್ತಾಯಿತು ಇದು ಬಹಳನೇ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ನೀಡುವಂಥದ್ದು ಒಂದು ವ್ಯವಸ್ಥೆ. ಜೊತೆಗೆ ನಿಜವಾಗ್ಲೂ ಆಡಳಿತ ದೃಷ್ಟಿಯಲ್ಲೂ ಕೂಡ ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆಗೆ ಇದಕ್ಕೆ ಅವಕಾಶಗಳು ಇರಲೇ ಇಲ್ಲ. ಅಂದರೆ ಎಲ್ಲಿ ಡಿಮಾಂಡ್ ಇತ್ತೋ ಅಲ್ಲಿಗೆ ಕೊಡಬೇಕಾಗಿತ್ತು. ಯಾರು ಡಿಮಾಂಡ್ ಕೊಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ನಿಜಕ್ಕೂ ಇದ್ರ ಬಗ್ಗೆ ಮಾಹಿತಿ ಇರಲೇ ಇಲ್ಲ. ಸೊ ಇದು ಸಾಮಾನ್ಯವಾಗಿ ಕೆಲವು ಕೊರತೆಗಳು ಇದ್ದೇ ಇತ್ತು. ಅಂದರೆ ಯಾವುದೇ ಒಂದು ಕಾಯ್ದೆ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಸರ್ಕಾರಿ ಒಂದು ಯೋಜನೆ, ಯಾವುದೋ ಒಂದು ಶಾಶ್ವತವಾದಂತಹ ಸಂಪತ್ತನ್ನು ಸೃಷ್ಟಿ ಮಾಡಬೇಕಾಗಿದೆ. ಇದು ಅರ್ಥಶಾಸ್ತ್ರದ ಒಂದು ಆದರ್ಶ. ಇದು ಇವತ್ತು ನಾವು ಪ್ರೆಸ್ ಭವನಲ್ಲಿದ್ದೀವಿ. ಈ ಒಂದು ಜಾಗಕ್ಕೆ ಒಂದು ಹಣವನ್ನು ನೀಡುತ್ತೆ, ಶಾಶ್ವತವಾದಂಥ ಇವತ್ತು ಕಟ್ಟಡ ಇದೆ. ಅಂದರೆ ಇದರ ಮೂಲಕ ಏನು ಉದ್ಯೋಗ ಸೃಷ್ಟಿ ಮಾಡಿದೆ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಮತ್ತು ನಂತರ ಬೇರೆ ಬೇರೆ ಅವ್ರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಶಾಶ್ವತವಾದಂಥ ಒಂದು ಸಂಪತ್ತು ಸೃಷ್ಟಿಯಾಗಿದೆ. ಆದರೆ ಮನ್ರೇಗಾ ನೀಡ್ತಾ ಇರ್ತಕ್ಕಂಥ ಹಣಕ್ಕೆ ಶಾಶ್ವತವಾದಂಥ ಸಂಪತ್ತು ಎಲ್ಲೂ ಕೂಡ ಸೃಷ್ಟಿಯಾಗಲಿಲ್ಲ. ಇನ್ನು ಭಾಳ ನಿಮಗೆ ಸಾಬೀತಾಗಿದೆ. ಇದು ರೋಡ್ ಕಟ್ಟಿಂಗ್ ಇರ್ಬೋದು, ಹೂಲು ಎತ್ತೋದಿರ್ಬೋದು, ಏನೇ ಒಂದು ಕೆಲಸ ಕೊಡ್ತಾಯಿದ್ರು ಸಹ ಇಲ್ಲಿ ಅಲ್ಲಿ ಒಂದು ಸಣ್ಣ ಪರಿಣಾಮ ಆದರೂ ಸಹ ನಿಜವಾಗಿಯೂ ಶಾಶ್ವತವಾದಂಥ ಒಂದು ಸಬಲೀಕರಣ ಯಾವುದೇ ರೀತಿ ಆಗಲಿಲ್ಲ ರೈತ ಮಟ್ಟಕ್ಕೆ. ಜೊತೆಗೆ ಸಂಪತ್ತನ್ನು ಕೂಡ ನಿಜವಾಗಿಯೂ ಕೂಡ ಸೃಷ್ಟಿ ಆಗಲಿಲ್ಲ. ಇದು ಕೆಲವು ಕೊರತೆಗಳು ನಮಗೆ ಮನ್ರೇಗಾಲಿ ಕಾಣ್ತಾ ಇರೋದು. ಅದಾದ ನಂತರ ಈಗ 2025ರಲ್ಲಿ ಈ ಒಂದು ವಿ.ಬಿ. ರಾಮ್ಜಿ ಅಂದರೆ ವಿಕಸಿತ್ ಭಾರತ, ನಮ್ಮ ಪ್ರಧಾನಮಂತ್ರಿ ಅವರ ದೃಷ್ಟಿ, ಇದು ನಮ್ಮ ಎಲ್ಲರ ದೃಷ್ಟಿ ಆಗಿರ್ತಕ್ಕಂಥದ್ದು. ಅಂದರೆ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಭಾರತ ಇವಾಗ ಒಂದು ಒಳ್ಳೆ ಸ್ವದೇಶಿ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದಾರೆ. ಇದಕ್ಕಾಗಿ ಈ ಒಂದು ಒಳ್ಳೆ ಕಾಯ್ದೆ ಈ ಒಂದು ಸಾರ್ವಜನಿಕ ಏನು
ತಾವೆಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆಯ ಹಣವನ್ನು ಒಳ್ಳೆ ರೀತಿಯಲ್ಲಿ ಬಳಸೋ ದೃಷ್ಟಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ, ನಿಜವಾದಂಥ ಕೌಶಲ್ಯಗಳು ಕೊಡೋದಕ್ಕೆ, ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಮತ್ತು ಸ್ಥಳೀಯ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅದನ್ನು ಕೂಡ ಅದು ವಿಕಸಿತ ಭಾರತಕ್ಕೆ ಹೊಂದಾಣಿಕೆ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾಯ್ದೆಯ ಒಂದು ಗುರಿ ಅಥವಾ ದೃಷ್ಟಿ ಅಂತ ಹೇಳ್ಬೋದು. ಇದು ಭವಿಷ್ಯಕ್ಕಾಗಿ ನಾವು ಸಿದ್ಧ ಆಗಬೇಕಾಗಿದೆ. ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ನಮ್ಮ ಗ್ರಾಮೀಣ ಕ್ಷೇತ್ರದ ಇಲ್ಲದೇ ನಾವು ಮಾಡೋಕ್ಕಾಗಲ್ಲ. ಗ್ರಾಮೀಣ ಮಟ್ಟನೇ, ಗ್ರಾಮೀಣ ಒಂದು ವಾತಾವರಣ, ಗ್ರಾಮೀಣ ಆರ್ಥಿಕತೆ ಅದೇ ಬಲವಾಗಿದ್ದರೆ ಈ ವಿಕಸಿತ ಭಾರತ ಸಾಧ್ಯ ಅಂತ ನಮ್ಮ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯ ಚೌಕಟ್ಟನ್ನು ಕೊಟ್ಟು ಇವತ್ತು ಆ ಏನು ಪರಿಹಾರ ಚಾರಿತ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನ ಸಂಪೂರ್ಣವಾಗಿ ಅದನ್ನ ಒಂದು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಅಪ್ರೋಚನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಕಸಿತ ಭಾರತಕ್ಕೆ ತಕ್ಕ ಇರ್ತಕ್ಕಂಥದ್ದು. ಮತ್ತು ಸುಮಾರು 1.5 ಲಕ್ಷ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾಯಿದ್ವಿ. ಇದರ ಗುರಿ ಈಗಾಗಲೇ ಹೇಳಿದ್ದೀನಿ, ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಜೊತೆಗೆ ಸ್ಥಿರವಾದಂಥ ಉದ್ಯೋಗನೂ ಕೂಡ ಸೃಷ್ಟಿ ಮಾಡೋದಕ್ಕೆ. ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಪಾರದರ್ಶಕವಾಗಿ, ಯಾಕಂದರೆ ಇದು AI ಮತ್ತು ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂಥ ಒಂದು ಒಳ್ಳೆಯ ಕಾಯ್ದೆ ಇದು. ಈಗಾಗಲೇ 3-4 ಸತಿ ಹೇಳಿದ್ದೀನಿ, ಗ್ರಾಮೀಣ ಮಟ್ಟದಲ್ಲಿ ಶಾಶ್ವತವಾದಂಥ ಒಳ್ಳೆ ಡ್ಯೂರಬಲ್ ಆಗಿರ್ತಕ್ಕಂಥ ಸಂಪತ್ತನ್ನು ಕೂಡ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಇದಕ್ಕೆ ತಕ್ಕ ಒಂದು ಒಳ್ಳೆ ನೀತಿ ನಿಯಮಗಳಿದ್ದಾವೆ. ಮತ್ತು ಲೆಕ್ಕೋಪಚಾರ ಒಂದು ದೃಷ್ಟಿಯಲ್ಲಿ, ಲೆಕ್ಕ ಪರಿಶೋಧನೆಯ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ವ್ಯವಸ್ಥೆಯೂ ಕೂಡ ಮಾಡಿದೆ. ಹಿಂದೆ ಮನ್ರೇಗಾ ಅಲ್ಲಿ ಈ ಲೆಕ್ಕ ಪರಿಶೋಧನೆಯ ದೃಷ್ಟಿಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಯಾರು ಅಕೌಂಟಬಲ್ಲು ಯಾರು ಇಲ್ಲ ಅಂತ ಯಾರಿಗೂ ಗೊತ್ತೇ ಇಲ್ಲ. ಮತ್ತು ರಾಜ್ಯಗಳ ಒಂದು ಲೆಕ್ಕ ಪರಿಶೋಧನೆ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಇದು ವೀಕ್ ಆಗಿರ್ತಕ್ಕಂಥದ್ದು ಒಂದು ಕಾಯ್ದೆ. ಅದಕ್ಕೂ ಕೂಡ ತಕ್ಕ ಇವತ್ತು ಒಂದು ವ್ಯವಸ್ಥೆ ಮಾಡಿದೆ. ಮತ್ತು ಗ್ರಾಮೀಣ ಮಟ್ಟ ರಾಷ್ಟ್ರೀಯ ಒಂದು ಏನು ಪ್ಲ್ಯಾನಿಂಗ್ ಇದೆ ಅದಕ್ಕೆ ಹೊಂದಾಣಿಕೆ ಮಾಡುವಂಥದ್ದು ಒಂದು ಒಳ್ಳೆ ಕಾಯ್ದೆ ಇದು. ಮತ್ತು ರಾಷ್ಟ್ರೀಯ ಒಂದು ಆಕಾಂಕ್ಷೆನೂ ಕೂಡ ಗ್ರಾಮೀಣ ಆಕಾಂಕ್ಷೆಗೆ ತಕ್ಕ ಮಾಡುವಂಥದ್ದು ಕೆಲಸ ಆಗುತ್ತೆ ಇದರಲ್ಲಿ. ಅಂದರೆ ಗ್ರಾಮೀಣ ಮಟ್ಟ ಅಲ್ಲಿ ನೀವು ವ್ಯವಸ್ಥೆ ಮಾಡುವಾಗ ಗ್ರಾಮ ಪಂಚಾಯತಿಗಳು, ನಗರಸಭಾಗಳು, ಪಟ್ಟಣ ಪಂಚಾಯತಿಗಳು ಅವರು ತಮ್ಮ ಹೋರಾಟ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ ಚೌಕಟ್ಟು ರೂಪಿಸುವಾಗ ಅವರು ರಾಷ್ಟ್ರೀಯ ಒಂದು ಆಕಾಂಕ್ಷೆ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೆಲಸ ಮಾಡುವಾಗ ನಾವು ಗ್ರಾಮೀಣ ಮಟ್ಟದ ಒಂದು ಆಲೋಚನೆ ತೊಗೊಂಡು, ಅವರ ಆಕಾಂಕ್ಷೆ ತೊಗೊಂಡು ನಾವು ಕೂಡ ಕೆಲಸವನ್ನು ಮಾಡೋದಕ್ಕೆ ಈ ಕಾಯ್ದೆ ಒಂದು ತಕ್ಕ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದೆ. ಇದು ನಿಜವಾಗಿಯೂ ಕೂಡ ಎಲ್ಲರಿಗೂ ಲಾಭ ಆಗುವಂಥದ್ದು. ಒಂದು ಗ್ರಾಮೀಣ ಮಟ್ಟದಿಂದ ಪಟ್ಟಣಕ್ಕೆ, ನಗರಕ್ಕೆ ಮತ್ತು ನಂತರ ರಾಜ್ಯ ಮಟ್ಟದಲ್ಲೂ ಕೂಡ ಇದು ಸಂಪೂರ್ಣವಾಗಿ ಒಂದು ಕ್ರಾಂತಿ ತರುವಂಥದ್ದು ಒಂದು ಒಳ್ಳೆಯ ಕಾಯ್ದೆ ಇದು. ಈಗಾಗಲೇ ನಮ್ಮ ವಿಕಸಿತ ಭಾರತ್ ಜಿ ಇದು ಯಾಕೆ ಬೇಕು ಅಂತ ಒಂದಷ್ಟು ಅಂಶಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಮನ್ರೇಗಾ ಅಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಇದು ಕೆಲವು ಹಗರಣಕ್ಕೆ ಕಾರಣಗಳಾಗಿತ್ತು. ಸುಮಾರು 11 ಲಕ್ಷ ಅಕ್ರಮಗಳು ಇದರಲ್ಲಿ ನಮಗೆ ಕಾಣ್ತಾ ಇತ್ತು. 300 ಕೋಟಿಯಷ್ಟು ಸ್ಕ್ಯಾಮ್ಗಳು ಕೂಡ ಇದರಲ್ಲಿ ಅಧಿಕೃತವಾಗಿ ಗೊತ್ತಾಗಿತ್ತು. ಎಷ್ಟು ನಿಜಕ್ಕೂ ನಮಗೆ ಅಸಮಾನವಾದ ದೃಷ್ಟಿಯಲ್ಲಿ ಇದು ಬಲಿಕೆ ಆಗ್ತಾ ಇರೋ ಕಾರಣಕ್ಕಾಗಿ ಒಂದು ಡಿಸ್ಟ್ರಿಕ್ಟಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಅದು ಖರ್ಚಾಗ್ತಾ ಇತ್ತು. ಇನ್ನೊಂದು ಡಿಸ್ಟ್ರಿಕ್ಟಲ್ಲಿ ಕೆಲವು ಸಾವಿರ ರೂಪಾಯಿ, ಕೆಲವು ಕಡೆ ಒಂದು 10 ಕೋಟಿ 15 ಕೋಟಿ, ಇಲ್ಲಿ ಬರೀ ಲಕ್ಷ ಲೆಕ್ಕ ಆಗ್ತಾಯಿತ್ತು. ಸೊ ಇದು ಯಾವುದೇ ರೀತಿ ಅಸಮಾನವಾದಂಥ ಒಂದು ಬಲಿಕೆಯನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಇದರ ಬಲಿಕೆ ಎಲ್ಲೂ ಕೂಡ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇದು ನಿಜವಾಗ್ಲೂ ಕೂಡ ಭಾಳ ಪ್ಲ್ಯಾನಿಂಗ್ ದೃಷ್ಟಿಯಲ್ಲಿ ಭಾಳ ಪೋರ್ಲಿ ಪ್ಲ್ಯಾನ್ಡ್ ಅಂತಲೂ ಕೂಡ ಹೇಳುವಂಥದ್ದು ಈ ಒಂದು ಮನ್ರೇಗಾ. ಜೊತೆಗೆ ಇವತ್ತು ಆ ಏನು ಸೋಷಿಯಲ್ ಅಕೌಂಟಬಿಲಿಟಿ ಅಂದರೆ ನಮ್ಮ ಸಾಮಾಜಿಕ ಒಂದು ಏನು ಅಕೌಂಟಬಿಲಿಟಿ ಇರೋದೆ ಅದನ್ನು ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ ಹಿಂದೆ ಮನ್ರೇಗಾ ಅಲ್ಲಿ. ಅದೆಲ್ಲನೂ ಕೂಡ ಇವತ್ತು ಸರಿಪಡಿಸುವಂಥದ್ದು ಕೆಲಸ ಆಗಿದೆ. ಜೊತೆಗೆ ಆಡಳಿತ ದೃಷ್ಟಿಯಲ್ಲೂ ಕೂಡ ಬರೀ 6% ಹಣ ಆಡಳಿತ ಒಂದು ಕೆಲಸಕ್ಕಾಗಿ ಅದನ್ನ ಬಳಸೋದಕ್ಕೆ ಅವಕಾಶ ಇತ್ತು. ಅದರಿಂದ ನಿಜವಾಗಿಯೂ ಬೇಕಾಗಿರ್ತಕ್ಕಂಥ ಮೇಲ್ವಿಚಾರಣೆ ವಿಚಾರ ಇರ್ಬೋದು, ಜೊತೆಗೆ ಈ ಅಕೌಂಟಬಿಲಿಟಿ ದೃಷ್ಟಿಯಲ್ಲಿರ್ಬೋದು, ಅಧಿಕಾರಿಗಳಿಗೆ ನಿಜಕ್ಕೂ ಎಲ್ಲೂ ಅವಕಾಶ ಇರಲಿಲ್ಲ. ಬೇಕಾಗಿರ್ತಕ್ಕಂಥ ಹಣನೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಬೇರೆ ರೀತಿಯ ಒಂದು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ವಿಕಸಿತ ಭಾರತ್ ಜಿ.
ಜೊತೆಗೆ ಇದು ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತಿ ಒಂದು ಉದ್ದೇಶಗಳು ಏನಿತ್ತು ಅದನ್ನ ಸಂಪೂರ್ಣವಾಗಿ ಅದನ್ನ ಡೈಲ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು ಮನ್ರೇಗಾ. ಯಾಕಂದರೆ ಎಲ್ಲನೂ ಕೂಡ ಒಂದು ಡಿಸೆಂಟ್ರಲೈಸ್ ಡಿಸಿಷನ್ ಮೇಕಿಂಗ್ ಮಾಡಬೇಕಾಗಿತ್ತು. ಯಾವುದೇ ರೀತಿ ಅದು ರಾಜ್ಯದ ಮತ್ತು ರಾಷ್ಟ್ರದ ಒಂದು ಆಕಾಂಕ್ಷೆ ಮೇರೆಗೆ ಅದು ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ನಿಮ್ಗೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಸೊ ಅದಕ್ಕಾಗಿ ಹಣ ಬರಲಿ, ಹಣಗೋಸ್ಕರ ಅದು ಉಪಯೋಗ ಆಗ್ತಾಯಿತ್ತು. ಸೊ ಇಂಥ ಒಂದು ವ್ಯವಸ್ಥೆಯೂ ಕೂಡ ಇತ್ತು. ಮತ್ತು ರಾಜ್ಯದ ಒಂದು ಅಕೌಂಟಬಿಲಿಟಿ ಇರಲೇ ಇಲ್ಲ. ಸೊ ಅದಕ್ಕಾಗಿಯೂ ಕೂಡ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಇದು ಸಂಪೂರ್ಣವಾಗಿ ಒಂದು ಕ್ರಾಂತಿ ತರುವಂಥದ್ದು ಕೆಲಸ. ರೂರಲ್ ಲೇಬರ್ ಮಾರ್ಕೆಟ್ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಕ್ರಾಂತಿ ತಂದಿದೆ ಈ ಒಂದು ಕಾಯ್ದೆ. ಅದರ ಜೊತೆಗೆ ಇವತ್ತು ನಾವು ಯಾವಾಗಲೂ ಹೇಳಬೇಕಾಗಿದೆ, 2005ರಲ್ಲಿ ನಮ್ಮ ಆಕಾಂಕ್ಷೆಗಳು, ನಮ್ಮ ಕನಸುಗಳು ಎಲ್ಲ ಬೇರೆ ರೀತಿ ಇತ್ತು. ಇವತ್ತು 2025ರಲ್ಲಿ ಸುಮಾರು 2 ದಶಕಗಳ ಮುಂದೆ ಭಾರತ ಸಮಾಜನೇ ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ. ನಮ್ಮ ಆಕಾಂಕ್ಷೆಗಳು ಇರ್ಬೋದು, ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಇರುವಂಥದ್ದು, ನಮ್ಮ ಮುಂದೆ ಇರ್ತಕ್ಕಂಥ ಸಂಕಷ್ಟಗಳು ಇದೆಲ್ಲ ಬೇರೆಯೇ ಆಗಿದೆ. ಸೊ ನಮ್ಮ ಗುರಿನೇ ಇವತ್ತು ವಿಕಸಿತ ಭಾರತ. ಅಂದಿನ 2005ರಲ್ಲಿ ಬೇರೆ ರೀತಿಯ ಒಂದು ಸರ್ಕಾರ ಇತ್ತು. ಅವರು ಕಾರಣಾಂತರದಿಂದ ಬರೀ 1, 2, 3 ವರ್ಷ 5 ವರ್ಷ ಮುಂದೆ ನೋಡ್ತಾಯಿದ್ರು. ಇವತ್ತು ನಾವು 23, 22 ವರ್ಷ ಮುಂದೆ ನೋಡಿ ಭಾರತ ಸ್ವಾತಂತ್ರ್ಯಗೊಳಿಸಿದ ನಂತರ ಒಂದು 100 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸಮಗ್ರ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಗುರಿ ಇಟ್ಟಿದ್ವಿ. ಅದಕ್ಕೆ ತಕ್ಕ ಪ್ರತಿಯೊಂದು ಕಾಯ್ದೆನೂ ಕೂಡ ಇವತ್ತು ಅನುಷ್ಠಾನ ಮಾಡಿದ್ವಿ. ಅದ್ರ ಜೊತೆಗೆ BB ರಾಮ್ಜಿನೂ ಕೂಡ ಒಂದು ರೀತಿಯ ಫ್ಲ್ಯಾಗ್ಶಿಪ್ ಸ್ಕೀಮ್ ಇದರಲ್ಲಿ. ಸೊ ಸಂಪೂರ್ಣವಾಗಿ ಈ ಒಂದು ಏನು ಗ್ರಾಮೀಣ ಮಟ್ಟದ ಉದ್ಯೋಗ ಸೃಷ್ಟಿಸುವಂಥದ್ದು ಒಂದು ಏನು ವ್ಯವಸ್ಥೆ ಇದನ್ನ ಅದನ್ನ ವ್ಯಾಖ್ಯಾನಿಸುವ ಮೂಲಕ ಇವತ್ತು ಏನು ಹಿಂದೆ ಒಂದು ಪರಿಹಾರ ಚಾಲಿತ ಸೌರಿಕೆ ಪೀಡಿತ ಒಂದು ಏನು ಮಾದರಿ ಇತ್ತು ಈ ಮನ್ರೇಗಾ, ಅದನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ ಉದ್ಯೋಗವನ್ನು ಸೃಷ್ಟಿಸುವ ದೃಷ್ಟಿಯಲ್ಲಿ, ಕೌಶಲ್ಯಗಳನ್ನು ಕೊಡೋ ದೃಷ್ಟಿಯಲ್ಲಿ ನಿಜವಾದಂಥ ಸಂಪತ್ತು ಅಂದರೆ ಶಾಶ್ವತವಾದಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಸ್ಥಳೀಯ ವ್ಯವಹಾರ ಮತ್ತು ಶಾಶ್ವತವಾದಂಥ ಗ್ರಾಮೀಣ ಉದ್ಯೋಗ ನೀಡೋ ದೃಷ್ಟಿಯಲ್ಲಿ ಇವತ್ತು ಅದು ಸಂಪೂರ್ಣವಾಗಿ ಪುನರ್ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ಮತ್ತು ವಿಕಸಿತ ಭಾರತ ಒಂದು ಏನು ಗುರಿ ಇದೆ ಅದಕ್ಕೆ ತಕ್ಕ ಇದು ಒಂದು ಒಳ್ಳೆ ಕಾಯ್ದೆ. ಇಷ್ಟು ಹೇಳ್ತಾ ಇದು ಒಂದು ಯಾವ ರೀತಿ ನಿರ್ದಿಷ್ಟವಾಗಿ ಇಲ್ಲಿ ಏನೇನು ಕೆಲವು ಅಂಶಗಳಿದ್ದಾವೆ ಅದರದ್ದು ಕೆಲವು ಅಂಶ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಭಾಳ ಸುಳ್ಳಿನ ಆರೋಪ ಇವತ್ತು ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದು, ಇದು ಗ್ರಾಮೀಣ ಜನರಿಗೆ ಉದ್ಯೋಗಕ್ಕೆ ಹಕ್ಕನ್ನು ಅದನ್ನ ತೆಗೀತದೆ ಅಂತ ಅಥವಾ ಅದರಿಂದ ಕಸಿದುಕೊಳ್ಳುತ್ತದೆ ಅಂತ ಒಂದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಯಾವುದೇ ರೀತಿ ಸತ್ಯನೇ ಇಲ್ಲ. ಅದು ಇದರಲ್ಲಿ ಸುಮಾರು ಇನ್ನೂ ಹೆಚ್ಚು ವರ್ಕಿಂಗ್ ಡೇಸನ್ನು ಕೊಟ್ಟಿದ್ದಾರೆ. ಮುಂಚೆ ಬರೀ 100 ದಿನಗಳಿಗೆ ಒಂದು ವರ್ಕಿಂಗ್ ಡೇಸ್ ಇತ್ತು, ಇವತ್ತು 125 ಇದೆ. ಮತ್ತು ನಮ್ಮ ಏನು ಪರಿಶಿಷ್ಟ ಪಂಗಡದ ಒಂದು ಸಮುದಾಯ ಇದೆ ಅವ್ರಿಗೆ 150 ದಿನ ಅಂದರೆ ಅಡಿಷ್ನಲ್ 25 ಡೇಸು ಕೂಡ ಎಂಪ್ಲಾಯ್ಮೆಂಟ್ ಸಿಕ್ಕುವಂಥದ್ದು ಕೆಲಸ ಆಗುತ್ತೆ. ಮತ್ತು ಹಿಂದೆ ಇದು ಡಿಮಾಂಡ್ ಡ್ರಿವನ್ ಸ್ಕೀಮು, ಅದಕ್ಕೆ ಬೇಡಿಕೆ ಆಧಾರಿತ ಒಂದು ಸ್ಕೀಮು. ಈಗ ಇದು ಟಾರ್ಗೆಟ್ ಡ್ರಿವನ್ ಸ್ಕೀಮು. ಅದಕ್ಕಾಗಿ ಆ ಟಾರ್ಗೆಟ್ ಗುರಿ ಇಟ್ಕೊಂಡು ಇವತ್ತು ಕೆಲಸ ಮಾಡಲೇಬೇಕು. ಸೊ ಯಾವುದೇ ರೀತಿ ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ, ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವ್ಯತ್ಯಾಸಗಳು ನಮಗೆ ಕಾಣೋದಿಲ್ಲ. ಎಲ್ಲನೂ ಕೂಡ ಆ ಗುರಿಗೆ ತಕ್ಕ ಇವತ್ತು ಅವರು ಒಂದು ಹೋರಾಟ ಮಾಡಬೇಕಾಗಿರೋದು ಅತಿ ಅವಶ್ಯ. ಜೊತೆಗೆ ಇದು ನಮಗೆ ಭಾಳ ಮುಖ್ಯವಾಗಿ ನಮಗೆ ಇದು ಒಂದು ಸಮಸ್ಯೆ ಆಗಿತ್ತು ಮತ್ತು ನಮಗೂ ಕೂಡ ಭಾಳ ದೊಡ್ಡ ಪರಿಹಾರ. ಅಂದರೆ ಇವಾಗ ಇದು ಒಂದು ವೇಳೆ ಇದು 4 ಪ್ರಯಾರಿಟಿಗಳು, 4 ಉದ್ದೇಶಗಳು ಏನಿದ್ದಾವೆ, ಇದು ವಾಟರ್ ರಿಲೇಟೆಡ್ ವರ್ಕ್ ಅಂದರೆ ಜಲ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಕ್ಕಾಗಿ ಹೆಚ್ಚು ಒತ್ತು ಕೊಡುವಂಥದ್ದು, ಕನ್ಸ್ಟ್ರಕ್ಷನ್ ಮತ್ತು ಕೋರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಮೀಣ ಮೂಲಸೌಕರ್ಯ, ಮತ್ತು ಅದರ ಜೊತೆಗೆ ಏನು ನಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕೆಲಸ ಇದೆ ಅದಕ್ಕೂ ಕೂಡ ಒತ್ತು ಕೊಡುವಂಥದ್ದು, ಮತ್ತು ಜೀವನೋಪಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಸೌಕರ್ಯ ಕೊಡುವಂಥದ್ದು, ಮತ್ತು ವಿಶೇಷವಾಗಿ ನಾನು ಕೊಡಗುನು ಕೂಡ ಒಂದು ಪ್ರತಿನಿಧಿ ಮತ್ತು ಪಶ್ಚಿಮ ಘಟ್ಟದ ಏನು ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ರೀತಿ ಮಿಟಿಗೇಟ್ ಮಾಡೋ ದೃಷ್ಟಿಯಲ್ಲಿ ಇದಕ್ಕೂ ಕೂಡ ಒಂದು ಭಾಳ ಒಳ್ಳೆ ವ್ಯವಸ್ಥೆ ಇದೆ. ನಮಗೆ ತಡೆಗೋಡೆಗಳು ಭಾಳ ಬೇಕಾಗಿದೆ ಕೊಡಗು ಕಡೆ, ಇಡೀ ಪಶ್ಚಿಮ ಘಟ್ಟದ ಒಂದು ಎಲ್ಲ ಪ್ರದೇಶಗಳಲ್ಲಿ. ಆದರೆ ಇದ್ರ ಮೂಲಕ ಇದನ್ನ ಮಾಡ್ಬೋದು, ಹಿಂದೆ ಅದರ ವ್ಯವಸ್ಥೆ ಇರಲೇ ಇಲ್ಲ. ಸೊ ಇಂಥ ಒಳ್ಳೆ ಒಂದು ಕ್ರಾಂತಿಕಾರ ಒಂದು ಯೋಜನೆಗಾಗಿ ನಾವೆಲ್ಲ ಅದರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಜೊತೆಗೆ ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿದೆ, ಬಿತ್ತಿನ ಮತ್ತು ಒಂದು ಕೊಯ್ಲೆಯ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಒಂದು ಕೂಲಿ ಕಾರ್ಮಿಕರ ಒಂದು ಅವಶ್ಯಕತೆ ಇದೆ. ಆದರೆ ಅವರು ಎಲ್ಲರೂ ಮನ್ರೇಗಾ ಅಲ್ಲಿ ನಿರಂತರವಾಗಿ ಕೆಲಸದಲ್ಲಿ
ತೊಡಗಿಸಿದರೆ ಅವ್ರಿಗೆ ಗ್ರಾಮೀಣ ಮಟ್ಟದ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಭಾಳ ಒಂದು ವೆಚ್ಚಗಳು ಜಾಸ್ತಿ ಆಗ್ತಾಯಿತ್ತು. ಈಗ ಆ ಸಮಯದಲ್ಲಿ ಒಂದು ಟೈಮ್ ಆಫ್ ಕೊಡ್ತಾರೆ, 60 ಡೇಸ್ ಟೈಮ್ ಆಫ್ ಕೊಟ್ಟು ಆ ಸಮಯದಲ್ಲಿ ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಸಿಕ್ಕುವಂಥದ್ದು ಕೆಲಸ ಆಗುತ್ತೆ. ಮತ್ತು ಇಲ್ಲೂ ಕೂಡ ನಿಮಗೆ ಬೇರೆ ಕಡೆ ಏನೋ ಒಂದು ಕೆಲಸ ಇದೆ ಅಥವಾ ಅವಕಾಶ ಇದೆ ಅನ್ನೋವಂಥದ್ದು ಇಲ್ಲಿರಲ್ಲ. ಅದಕ್ಕೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅದರ ಆರ್ಥಿಕ ವ್ಯವಸ್ಥೆಗೆ ತಕ್ಕ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ಅದನ್ನು ಕೂಡ 60 ಡೇಸು ಸೋಯಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸೀಸನಲ್ಲಿ ಇದು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಒಂದು ಲೇಬರರ್ಸಿನ ಕೊರತೆ ಇತ್ತು ಮುಂಚೆ, ಅದನ್ನು ಕೂಡ ಇವತ್ತು ಇರೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದು ಒಂದು ಕಾಸ್ಟ್ ಶೇರಿಂಗ್ ಬೇಸಿಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 60-40 ಸೆಂಟರ್ ಮತ್ತು ಸ್ಟೇಟು, ಇದು ರಾಜ್ಯದ ಒಂದು ಅಕೌಂಟಬಿಲಿಟಿ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಮತ್ತು ಏನು ಅವ್ರು ಕೇಳ್ತಾ ಇದ್ದಾರೆ ಫಿಸಿಕಲ್ ಇದು ಸಮಸ್ಯೆಗಳು ಆಗ್ತದೆ ಇತ್ಯಾದಿ ಎಲ್ಲ ನಮ್ಮ ಒಂದು ಎಲ್ಲ ಕಲೆಕ್ಷನ್ಗಳ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ಪರಿಗಣಿಸೇ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ. ನಮ್ಮ ಒಂದು ಆರ್ಥಿಕ ಯೋಜನೆ ರೂಪಿಸುವ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ 100ಕ್ಕೆ 100 ಇದು ಯಾವುದೇ ರೀತಿ ನಮಗೆ ಹಿನ್ನಡೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಕೊನೆಯದಾಗಿ ಮತ್ತೆ ಇದಕ್ಕೆ ಹಿಂದೆ ಮನ್ರೇಗಾ ಯಾವ ಕಾರಣಕ್ಕೆ ಅದು ದುರ್ಬಲ ಆಗ್ತಾಯಿತ್ತು